ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡೀನಿ. ನಾನು ಕೂಡ ಆರಾಮದೀನಿ. ಇವತ್ತೊಂದು ಸಿಂಪಲ್ ರೆಸಿಪಿ ಜೊತೆ ಬಂದೀನಿ ರೀ. ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದು ಪಾಲಕ್ ರೈಸ್. ಪನ್ನೀರ್ ಒಂದು ಮಿಸ್ ಆಗೈತಿ, ಅದನ್ನೂ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಸಿಂಪಲಾಗಿ ನಾವು ಇದನ್ನ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ರೀ. ಅಗದಿ ಕ್ವಿಕ್ಕಾಗಿ ಆಗುತ್ತೆ, ಅಗದಿ ಟೇಸ್ಟಾಗೂ ಆಗುತ್ತೆ, ಮತ್ತು ಲಂಚ್ ಬಾಕ್ಸಿಗೂ ಸಹ ಚೆನ್ನಾಗಿರುತ್ತೆ. ಸೊ ಹೀಗಾಗಿ ನನ್ನ ಮಕ್ಳಿಗೆ ಭಾಳ ಇಷ್ಟ ರೀ. ಹೀಗಾಗಿ ನಾನು ಈ ರೆಸಿಪಿನ ಮಾಡತ್ತೀನಿ, ನಿಮ್ಮ ಜೊತೆನೂ ಶೇರ್ ಮಾಡತ್ತೀನಿ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ನೋಡ್ಕೊರಿ, ಭಾಳ ಈಸಿ ಐತಿ. ಮತ್ತು ಬೆಳಗ್ಗೆ ಒಂದೊಂದು ಸಾರಿ ಲಂಚ್ ಬಾಕ್ಸಿಗೆ ಏನು ಮಾಡಬೇಕು ಅಂಥೇಳಿ ಜಲ್ದಿ ಪಟ್ನ ಹೊಳೆಯಂಗಿಲ್ಲ. ಇನ್ನು ಎಲ್ಲ ತರಕಾರಿ ಎಲ್ಲ ಟೈಮ್ನಾಗೂ ಇರೋಂಗಿಲ್ಲ. ಸೊ ಹೀಗಾಗಿ ಒಂದು ಪಾಲಕ್ ಕಟ್ಟಿತ್ತಂದ್ರೆ ನಾವು ಇದನ್ನು ಆರಾಮಾಗಿ ಮಾಡ್ಕೋಬೋದು. ಸೊ ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ ಅಂತ. ನಾನಿಲ್ಲಿ ಫಸ್ಟಿಗೆ ಪಾಲಕ್ ಸೊಪ್ಪು ಏನೈತಲ್ಲ ಎಲ್ಲದನ್ನು ನೀಟಾಗಿ ತೊಳೆದು ಸಣ್ಣಗೆ ಹೆಚ್ಕೊಂಡು ಅವನ್ನ ಒಂದು ಕುದಿ ಬರತನ ಕುದಿಸ್ಕೊತೀನಿ ರೀ. ಸೊ ಕುದಿಸ್ಕೊಳಕ್ಕೆ ಇಟ್ಟಿನಿಲ್ಲಿ. ಕುದಿತಿದ್ದಂಗೆ ನಾವೀಗ ಸೈಡ್ ಬೈ ಸೈಡ್ ಏನೈತಲ್ಲ ಇದಕ್ಕೆ ತರಕಾರಿ ಹೆಚ್ಕೊಳ್ಳೋಣ ಅಂತ. ಭಾಳ ತರಕಾರಿ ಏನು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ನಾ ಇಲ್ಲಿ ಆಲ್ರೆಡಿ ಸಿಂಪಲ್ ಅಂತ ನಿಮಗೆ ಹೇಳಿನಲ್ಲ. ಸೊ ಹಾಗಾಗಿ ಬರೀ ಇಲ್ಲಿ ಈರುಳ್ಳಿ ಮತ್ತು ನಾವು ಟೊಮೆಟೊ ಹೆಚ್ಕೊಳತ್ತೀವಿ ಅಷ್ಟೇ. ಈಗ ನಾನು ತರಕಾರಿ ಹೆಚ್ಕೊಳತ್ತೀನಿ ಫ್ರೆಂಡ್ಸ್. 2 ಮೀಡಿಯಮ್ ಗಾತ್ರದ ಈರುಳ್ಳಿ ತೊಗೊಂಡಿನಿ, ಆಮೇಲೆ 1 ಟೊಮೆಟೊ ತೊಗೊಂಡಿನಿ. ನಿಮಗೇನಾರ ಹುಳಿ ಭಾಳ ಲೇಕಾಗುತ್ತೆ ಅನ್ನಂಗಿದ್ರೆ 2 ಟೊಮೆಟೊ ತೊಗೋಬೋದು ನೀವು. ನಾ ಇಲ್ಲಿ 1 ಟೊಮೆಟೊ ತೊಗೊಂಡಿನಿ ರೀ. ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಐತಲ್ಲ ಎರಡನ್ನೂ ಸ್ವಚ್ಛಾಗಿ ತೊಳೆದು ಸಣ್ಣಾಗಿ ಹೆಚ್ಕೊಳತ್ತೀನಿ ರೀ. ಇನ್ನು ಇದ್ರ ಜೊತೆ ಎಕ್ಸ್ಟ್ರಾ ತರಕಾರಿ ಏನೂ ಇಲ್ಲ, ಬಟ್ ಬಟಾಣಿ ಕಾಳು ತೊಗೊಳತ್ತೀನಿ ಫ್ರೆಂಡ್ಸ್. ನಾನು ಬಟಾಣಿ ಕಾಳು ಏನೈತಲ್ಲ ರೀ ಎಲ್ಲ ಪಲಾವ್ಗಳಿಗೂ ಸೂಟ್ ಆಗುತ್ತೆ, ಭಾಳ ಟೇಸ್ಟ್ ಆಕ್ಕವ್ರಿ. ಸೊ ಹಾಗಾಗಿ ಬಟಾಣಿ ಕಾಳು ತೊಗೊಂಡಿನಿ ಫ್ರೆಂಡ್ಸ್. ಇನ್ನು ತರಕಾರಿ ಎಲ್ಲ ಹೆಚ್ಕೊಳ್ಳೋಷ್ಟಿಗೆ ನೋಡಿರಿ ಸೊಪ್ಪೆಲ್ಲ ಚೆಂದಾಗಿ ಬೆಂದಿತ್ತು. ಸೊ ಇದನ್ನು ನಾವೀಗ ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳತ್ತೀನಿ ರೀ. ಇದು ಕಂಪ್ಲೀಟಾಗಿ ಆರಿದ ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಬೇಕಾಗತ್ತೆ. ಇನ್ನು ಈ ಮಿಕ್ಸಿ ಜಾರ್ ಒಳಗೆ ಏನೇನು ಹಾಕ್ಬೇಕಾಗತ್ತಂದ್ರೆ ನಿಮಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಅನುಗುಣವಾಗಿ ನಾ ಇಲ್ಲಿ ಒಂದು 4 ರಿಂದ 5 ಮೆಣಸಿಕಾಯಿ ಹಾಕತ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು 4 ರಿಂದ 5 ಮೆಣಸಿಕಾಯಿ ಹಾಕ್ಕೊಳತ್ತೀನಿ ಫ್ರೆಂಡ್ಸ್. ಇನ್ನು ಮೆಣಸಿಕಾಯಿ ಎಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು 5 ರಿಂದ 6 ಬೆಳ್ಳುಳ್ಳಿ ಹಾಕೋಣತ್ತೀನಿ ರೀ. ಇನ್ನು 1 ಇಂಚಷ್ಟು ಶುಂಠಿ ಹಾಕತ್ತೀನಿ. ಸೊ ಹಾಗೆ ಟೇಸ್ಟ್ ಚೆನ್ನಾಗಿ ಬರಲಿ ಅಂಥೇಳಿ ಒಂದಿಷ್ಟು ಕೊತ್ತಂಬರಿ ತೊಳೆದು ಹೆಚ್ಚಿ ಹಾಕ್ಕೊಳತ್ತೀನಿ ಫ್ರೆಂಡ್ಸ್. ನೋಡಿರಿ ಪೇಸ್ಟ್ ಆದಮೇಲೆ ಈ ರೀತಿ ಕಾಣುತ್ತಾ. ಇನ್ನು ಇದೆಲ್ಲ ಆದಮೇಲೆ ನಾವೀಗ ಡೈರೆಕ್ಟಾಗಿ ನೋಡಿರಿ ಒಗ್ಗರಣೆ ಕೊಡೋಣಂತ. ನಾನೀಗ ಅದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆ ಹಾಕತ್ತೀನಿ. ನಾ ಇಲ್ಲಿ 2 ಟೇಬಲ್ ಸ್ಪೂನ್ ಕಂಪ್ಲೀಟಾಗಿ ತೊಗೊಂಡಿನಿ ರೀ. ನಾ ಏನು ಹಾಕತ್ತೀನಿ ಆ ಸ್ಪೂನ್ಲೆ ಇನ್ನು ಒಂದು ಸ್ವಲ್ಪ ತುಪ್ಪ ತೊಗೊಳತ್ತೀನಿ ರೀ. ಹಂಗೆ ತುಪ್ಪ ಆಗಿದ್ರೆ ಟೇಸ್ಟ್ ಭಾಳ ಚಲೋ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕತ್ತೀನಿ ರೀ ನಾನಿಲ್ಲಿ. ಇನ್ನು ಇದೆಲ್ಲ ಚೆಂದಾಗೆ ಕರಗಿದ್ದೆಲ್ಲ ಆದಮೇಲೆ ನಾವು ಇದಕ್ಕೆ ಮಾಮೂಲಿಯಾಗಿ ಏನೇನು ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತೀವಲ್ಲ ರೀ ಪಲಾವ್ಗೆ, ಅದೇ ಥರ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕೋಬೇಕಾಗತ್ತೆ. ಎಲ್ಲ ಮಸ್ಟ್ ಆ್ಯಂಡ್ ಶುಡ್ ಅಂತ ಏನಿಲ್ಲ, ಟೇಸ್ಟ್ ಚೆನ್ನಾಗಿ ಬರ್ತಾವೆ. ನೀವು ಕುಟ್ಟಿ ಪುಡಿ ಮಾಡಿನೂ ಹಾಕೋಬೋದು, ಇಲ್ಲಾಂದ್ರೆ ಡೈರೆಕ್ಟಾಗೆ ಹಾಕೋಬೋದು ರೀ. ನಾ ಇಲ್ಲಿ ಫಸ್ಟು ನೋಡಿ ಫ್ರೆಂಡ್ಸ್ ಜೀರಿಗೆ ಹಾಕತ್ತೀನಿ. ಇವೆಲ್ಲ ಚಟ್ಪಟ್ ಅಂತ ಹೇಳಿ ಚೆಂದಾಗಿ ಸಿಡಿಲಿ. ಇದಾದಮೇಲೆ ಇದಕ್ಕೆ ನಾವೀಗ 1 ರಿಂದ 2 ಪಲಾವ್ ಎಲೆ ಹಾಕ್ಕೊಳತ್ತೀನಿ ರೀ. 1 ಮರಾಠಿ ಮೊಗ್ಗು, ಆಮೇಲೆ ಒಂದು ಸ್ವಲ್ಪ ಚಕ್ಕೆ, ಒಂದು 5 ರಿಂದ 6 ಮೆಣಸಿನ್ಕಾಳು ಇರ್ತಾವಲ್ಲ ಸೊ ಅವನ್ನ ಹಾಕ್ಕೊಳತ್ತೀನಿ. ಇನ್ನು ಕಸೂರಿ ಮೇಥಿ ಖಾಲಿ ಆಗಿತ್ತು ರೀ. ಸೊ ಅದು ಇದ್ರೆ ಅದನ್ನೂ ಹಾಕೋಬೋದು, ಅದು ಸಹ ಚೆನ್ನಾಗಿ ಅರೋಮ ಕೊಡುತ್ತೆ. ಇನ್ನು ಇದಾದಮೇಲೆ 1 ಸ್ಪೂನಷ್ಟು ಸೋಂಪು ಏನಿರ್ತಾವಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಳತ್ತೀನಿ. ಇನ್ನು 4 ಏಲಕ್ಕಿ ಹಾಕ್ಕೊಳತ್ತೀನಿ ರೀ. ಇದೆಲ್ಲ ಹಾಕಿದ ಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ 8 ರಿಂದ 10 ಗೋಡಂಬಿ ಏನಿರ್ತಾವಲ್ಲ ಫ್ರೆಂಡ್ಸ್ ಗೋಡಂಬಿನ ಹಾಕ್ಕೊಳತ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇವೆಲ್ಲ ಒಂದು ಸ್ವಲ್ಪ ರೆಡ್ ಕಲರ್ ಬರೋ ತನಕ ನಾವು ಹುರಿಬೇಕಾಗತ್ತೆ ಎಣ್ಣೆಲಿ. ಈಗ ಇವೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ನೋಡಿರಿ ಕರಿಬೇವು ಹಾಕ್ಕೊಳತ್ತೀನಿ ಫ್ರೆಂಡ್ಸ್. ನಾ ಈಗ ಕರಿಬೇವು ಹಾಕ್ಕೊಂಡು ಇದಕ್ಕೆ ನಾವೀಗ 1 ರಿಂದ 2 ಈರುಳ್ಳಿ ಹಾಕ್ಕೊಳತ್ತೀನಿ ರೀ. ಇವನು ಸಹ ನಾವು 1 2 ರಿಂದ 3 ನಿಮಿಷ ಚೆಂದಾಗಿ ಎಣ್ಣೆ ಕರಿಬೇಕಾಗತ್ತೆ, ಫ್ರೈ ಮಾಡಬೇಕಾಗತ್ತೆ. ಸೊ ಈ ರೈಸ್ ಬಂದುಬಿಟ್ಟು ಫ್ರೆಂಡ್ಸ್ ನಿಮಗೆ ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಮಕ್ಕಳಿಗೆ ಲಂಚ್ ಬಾಕ್ಸು ಕಟ್ಬೋದು. ಇನ್ನು ನೈಟ್ ಅಡುಗೆ ಮಾಡೋಕ್ಕೆ ಏನಾದರೂ ಬೇಜಾರಾದರೆ ಇದನ್ನು ಸಹ ಮಾಡ್ಕೋಬೋದು, ನೈಟ್ಗೂ ಸಹ ಸೂಟ್ ಆಗುತ್ತೆ ರೀ. ಇದು ಸಿಂಪಲ್ ಅಡುಗೆ ಬಟ್ ಭಾಳ ಟೇಸ್ಟ್ ಆಗುತ್ತೆ ರೀ. ಸೊ ಹಾಗಾಗಿ ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿನಾದರೂ ಟ್ರೈ ಮಾಡಿ ಫ್ರೆಂಡ್ಸ್. ಈಗ ನೋಡಿರಿ ಈರುಳ್ಳಿ ಎಲ್ಲ ಚೆಂದಾಗಿ ಎಣ್ಣೆಗೆ ಫ್ರೈ ಆಗ್ಯಾವು. ಇದಾದಮೇಲೆ ನಾನೀಗ ಬಟಾಣಿ ಕಾಳು ಹಾಕತ್ತೀನಿ ರೀ ಒಂದಿಷ್ಟು.
ಇವನು ಹಾಕಿ ಚೆಂದಾಗಿ ಇವನು ಒಂದು 2-3 ನಿಮಿಷ ತನಕ ನಾವು ಫ್ರೈ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇವೆಲ್ಲ ಫ್ರೈ ಆದಮೇಲೆ ಲಾಸ್ಟ್ ಕೊನೆಗೆ ಏನು ಇಲ್ಲರಿ, ಇನ್ನು ಟೊಮೆಟೊ ಒಂದು ಉಳಿದ ತರಕಾರಿ, ಸೊ ಅದನ್ನು ಸಹ ನಾವು ಹಾಕಿ ಚೆಂದಾಗಿ ಅದನ್ನು ಒಂದು 2-3 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ತರಕಾರಿ ಎಣ್ಣೆಲಿ ಚೆಂದಾಗಿ ಫ್ರೈ ಆದಷ್ಟು ಅಡುಗೆ ಟೇಸ್ಟ್ ಬರುತ್ತೆ ರೀ. ಹಂಗೆ ಎಲ್ಲ ತರಕಾರಿ ಒಂದೇ ಸರಿ ಹಾಕಿ ನಾವು ಬಡ ನೀರು ಹಾಕಿ ಹಂಗೆ ಮಾಡಿದ್ರೆ ನಿಜ ಚೆನ್ನಾಗಾಗಲ್ಲ, ಟೇಸ್ಟ್ ಒಂಚೂರು ಚೆನ್ನಾಗಿ ಬರಲ್ಲ ರೀ. ನೀರಿನ ತರಕಾರಿ ಕುದಿತಾವು ಇಲ್ಲ ಅಂತಲ್ಲ, ಬಟ್ ಎಣ್ಣೆ ಫ್ರೈ ಮಾಡಿರೋದೊಂದು ಟೇಸ್ಟೇ ಬೇರೆ ಫ್ರೆಂಡ್ಸ್. ಸೊ ಹೀಗಾಗಿ ಆದಷ್ಟು ಎಲ್ಲ ತರಕಾರಿನ ಎಣ್ಣೆಗೆ ಒಂದಿಷ್ಟು ಫ್ರೈ ಮಾಡೋಕ್ಕೆ ವೇಟ್ ಮಾಡಿರಿ, ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿರಿ ನಾನು ಎಲ್ಲ ತರಕಾರಿನೂ ಇನ್ನೊಂದು ಸರಿ ಫ್ರೈ ಮಾಡತ್ತೀನಿ. ಸೊ ಇದೆಲ್ಲ ಆದಮೇಲೆ ನೋಡ್ರಿ ಈಗ ಚೆಂದಾಗಿ ಟೊಮೆಟೊ ಎಲ್ಲ ಮೆತ್ತಗಾಗ್ಯಾವು. ಇದಕ್ಕೆ ನಾವೀಗ ಏನು ಮಿಕ್ಸಿ ಹಾಕಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಪಾಲಕ್ ಪ್ಯೂರಿ, ಸೊ ಅದನ್ನು ನಾವಿಲ್ಲಿ ಹಾಕೊಳ್ಳೋಣ. ಪಾಲಕ್ದೊಳಗೆ ಆಲ್ರೆಡಿ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿವ್ರಿ, ಸೊ ಖಾರ ಕರೆಕ್ಟ್ ಆಗಿರುತ್ತೆ. ಮೇಲೆ ನಾವು ಬೇರೆ ಖಾರ ಹಾಕ್ಕೊಳ್ಳೋ ಏನೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಸಹ ನಾವು ಎಲ್ಲ ತರಕಾರಿಗೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡತ್ತೀನಿ. ಸೊ ಇದಕ್ಕೆ ನೀವು ಈಗ ನೋಡಿರಿ ಒಂದು ಸ್ವಲ್ಪ ಅರಿಶಿನ, ಕಲರ್ ಗೊತ್ತಾಗಲ್ಲ ಫ್ರೆಂಡ್ಸ್, ಪಾಲಕ್ ರೈಸ್ ಗ್ರೀನ್ ಕಲರ ಇರುತ್ತೆ, ಬಟ್ ಅರಿಶಿನ ಅಭ್ಯಾಸ ರೀ ಹಾಕಿ. ಸೊ ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಹಾಕತ್ತೀನಿ. ಇದನ್ನು ಹಾಕಿ ಇನ್ನೇನಿಲ್ಲ ಫ್ರೆಂಡ್ಸ್, ನಾನು 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೀ, ಅದಕ್ಕೀಗ 2 ಗ್ಲಾಸಷ್ಟು ನೀರು ಹಾಕತ್ತೀನಿ. ನೀವು ಭಾಳ ಉದುರು ಬೇಕಂದ್ರೆ ಒಂಚೂರು ಕಡಿಮೆ ಹಾಕೋರಿ, ಇನ್ನು ಸ್ಮೂತ್ ಬೇಕಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕೋರಿ ಅಷ್ಟೇ. ಈಗ ಸ್ವಲ್ಪ ಫ್ರೆಂಡ್ಸ್ ನಾನು ಧನಿಯಾ ಪೌಡ್ರ್ ಹಾಕ್ಕೊಳತ್ತೀನಿ ನೋಡಿರಿ. ಇದೆಲ್ಲ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ಈ ಥರ ಚೆಂದಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಅಕ್ಕಿನ ಒಂದು 2-3 ಸರಿ ವಾಶ್ ಮಾಡಿ ನೋಡಿರಿ ಸೋಸಿಟ್ಟಿದ್ದೀನಿ ನೀರೆಲ್ಲ. ಸೊ ಅದನ್ನು ಹಾಕ್ಕೊಳತ್ತೀನಿ. ಕರೆಕ್ಟ್ 1 ಗ್ಲಾಸ್ ತೊಗೊಂಡಿದ್ದೆ ಫ್ರೆಂಡ್ಸ್ ನಾನು ಅಳತಿ. ಈ ಅಕ್ಕಿನ ಹಾಕಿ ಇದಕ್ಕೆಲ್ಲ ಮಸಾಲ ನಾವೇನು ರೆಡಿ ಮಾಡಿದ್ವಲ್ರಿ ಕುಕ್ಕರ್ನಾಗ ಮುಂಚೆ, ಅದು ಒಂಚೂರು ಇದಕ್ಕೆಲ್ಲ ಮಿಕ್ಸ್ ಆಗೋಷ್ಟು ನಾವು ಕಲಿಸ್ಬೇಕಾಗತ್ತೆ. ಇನ್ನೊಂದು ಕೆಲವೊಂದು ಕಡೆ ಎಲ್ಲ ಫ್ರೆಂಡ್ಸ್ ಅಕ್ಕಿ ಚೆಂದಾಗಿ ಹುರಿದು ಆಮೇಲೆ ಪಲಾವ್ ಮಾಡ್ತಾರೆ ರೀ, ಬಟ್ ಅದು ಯಾಕಂದ್ರೆ ಅನ್ನ ಉದುರಾಗಿ ಬರುತ್ತೆ ಅಂತ ಹೇಳಿ. ಸೊ ಹಂಗೂ ಮಾಡೋರು ಮಾಡ್ತಾರೆ, ನಾನು ನೋಡೀನಿ. ಬಟ್ ನಾ ಇಲ್ಲಿ ಡೈರೆಕ್ಟ್ ಟೈಮ್ ಇದ್ರಾಗ ಹಾಕತ್ತೀನಿ ರೀ. ಈಗ ಅದಕ್ಕೆ ಎಷ್ಟು ಬೇಕಾಗತ್ತಲ್ಲ ಅಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿರಿ ಉಪ್ಪು ಹಾಕತ್ತೀನಿ. ನಾನು ಆಲ್ಮೋಸ್ಟ್ ಕಲ್ಲುಪ್ಪ ಬಳಸ್ತೀನಿ ಫ್ರೆಂಡ್ಸ್, ಸಾಫ್ಟ್ ಉಪ್ಪು ಬಳಸೋಕೆ ಹೋಗಲ್ಲ ಪಲಾವ್ಗೆ. ಟಿಫಿನಿಗೆ ಮಾತ್ರ ನಾನು ಸಣ್ಣ ಉಪ್ಪು ಬಳಸ್ತೀನಿ. ಸೊ ಉಪ್ಪೆಲ್ಲ ಹಾಕಿ ಈಗ ನೋಡಿರಿ ರುಚಿ ಒಂದು ಸ್ವಲ್ಪ ಟೇಸ್ಟ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಖಾರ ಅಂತೇಳಿ ಒಂದು ಸ್ವಲ್ಪ ಸಕ್ಕರೆ ಹಾಕತ್ತೀನಿ. ಇದೆಲ್ಲ ಹಾಕಿ ನೋಡಿರಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ರೆ 1-2 ವಿಜಿಲ್ ತೊಗೋಬೇಕು ಫ್ರೆಂಡ್ಸ್. ಅಗದಿ 3-4 ವಿಜಿಲ್ ಏನು ಬೇಕಾಗಲ್ಲ ಇದಕ್ಕೆ. ಸೊ ನಾ ಇಲ್ಲಿ 2 ವಿಜಿಲ್ ತೊಗೊಳತ್ತೀನಿ ರೀ. ಇಷ್ಟೇ ನೋಡಿ ಫ್ರೆಂಡ್ಸ್, ಈಸಿಯಾಗಿ ಕ್ವಿಕ್ಕಾಗಿ ನಾವು ಪಲಾವ್ ರೈಸ್ನ ಮಾಡ್ಕೋಬೋದು. ಮತ್ತು ಇದರ ಟೇಸ್ಟ್ ಮಾತ್ರ ಫ್ರೆಂಡ್ಸ್ ಭಾಳ ಚಲೋ ಬಂದಿತ್ತು ರೀ ಪಲಾವು. ಸೊಪ್ಪನ್ನ ಆಲ್ಮೋಸ್ಟ್ ನಾವು ಸಾಂಬಾರಿಗೇನೆ ಯೂಸ್ ಮಾಡ್ತಿರ್ತೀವಿ ಎಲ್ಲ ಟೈಮ್ನಾಗೂ. ಕೆಲವೊಂದು ಟೈಮ್ ಸಾಂಬಾರನ್ನ ನಮ್ಮ ಮಕ್ಕಳೆಲ್ಲ ತೆಗೆದು ಇಟ್ಬಿಡ್ತಾರೆ ರೀ. ಹಿಂಗೆ ನಾವು ಒಂದೇ ಸರಿ ಮಿಕ್ಸಿ ಹಾಕಿ ಪಲಾವ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಾನೂ ಆಗೋಲ್ಲ, ಸೊ ತಿಂತಾರೆ. ಸೊ ಅದೊಂದು ದೃಷ್ಟಿಯಿಂದಲೂ ನಾವು ಆರಾಮಾಗಿ ರೈಸ್ ಮಾಡ್ಬೋದು. ಇನ್ನು ಆಲ್ಮೋಸ್ಟ್ ಬೇರೆ ಬೇರೆ ಸೊಪ್ಪೆಲ್ಲ ಹಾಕಿನೂ ಪಲಾವ್ ಮಾಡ್ತಾರೆ ರೀ. ನಾವು ನಿಮಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಟೇಸ್ಟೂ ಅಷ್ಟೇ ಚೆನ್ನಾಗಿತ್ತು ರೀ. ನೀವು ಯಾರು ಟ್ರೈ ಮಾಡಲಿ ಅಂದ್ರೆ ಒಂದು ಸರಿ ಏನಾದರೂ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ ರೀ. ನಿಮ್ಗೇನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ರೀ. ಬಾಯ್ ಫ್ರೆಂಡ್ಸ್.